ನೀವು ಹೇಳ್ತಕ್ಕಂಥದ್ದು ಸರಿ ಇದೆ. ಒಂದು ಪಾಸಿಟಿವ್ ನೋಟ್ ಕೂಡ ನೋಡಬೇಕು. ಸುಮಾರು 2,500 ಪೇಷಂಟ್ ಹ್ಯಾಂಡಲ್ ಮಾಡ್ತಕ್ಕಂಥ ಇದೊಂದು ಆಸ್ಪತ್ರೆ. ಮೋರ್ ದೆನ್ ಇಟ್ಸ್ ಲಿಮಿಟೇಷನ್ ಮಾಡ್ತಾ ಇದ್ದಾರೆ. ನೀವು ಹೇಳ್ತಕ್ಕಂಥ ಲ್ಯಾಕನ್ನು ಅಲ್ಲಿ ಇರ್ಬೋದು. ಯಾಕಂದ್ರೆ ನಾನು ಒಂದು ವರ್ಷದಲ್ಲಿ ಬಹುತೇಕ ಒಂದು 8-10 ಸಲ ಬಂದು ಹೋಗಿದ್ದೀನಿ. ಎಲ್ಲ ಆಸ್ಪತ್ರೆಗಳು ನಾನು ಹೋಗ್ತೀನಿ. 2013ರಿಂದ ಇಲ್ಲಿವರೆಗೆ ಬಂದಿದ್ದೀನಿ. ಈ ಸಂಸ್ಥೆ ಭಾಳ ಅದ್ಭುತವಾದಂಥ ಕೆಲಸನೂ ಮಾಡ್ತಾ ಇದೆ. ಬದಲಾವಣೆ ಕೂಡ ಭಾಳ ಆಗಿದೆ. ನಾನು ಕಣ್ಣಾರೆ 10 ವರ್ಷದಲ್ಲಿ ನೋಡಿರ್ತಕ್ಕಂಥದ್ದು ಬದಲಾವಣೆ ಕೂಡ ಆಗಿದೆ. ಇಲ್ಲೇನಾಗುತ್ತಂತಂದರೆ 7 ಜಿಲ್ಲೆಗಳಿಂದ ಅತ್ಯಂತ ಕಠಿಣವಾದಂಥ ವರ್ಸ್ಟ್ ಕೇಸ್ ಇಲ್ಲಿಗೆ ಬರ್ತಕ್ಕಂಥದ್ದು. ದಿಸ್ ಈಸ್ ಅ ಸೇವಿಂಗ್ ಸೋಲ್ ಆಫ್ ದಿಸ್ ಎಂಟೈರ್ ನಾರ್ತ್ ಕರ್ನಾಟಕ ಇರ್ತಕ್ಕಂಥ ಆಸ್ಪತ್ರೆ ಇದು. ನಾವು ಅನ್ಕೊಂಡಷ್ಟು ಎಲ್ಲ ನೆಗೆಟಿವ್ ಇಲ್ಲ. ಅಡ್ಮಿನಿಸ್ಟ್ರೇಷನಲ್ಲಿ ಕೆಲವು ಅದಾಗಬೇಕು ಇದಾಗಬೇಕು, ಬಟ್ ಆಸ್ಪತ್ರೆ ಒಳಗೆ ಹೋಗಿ ನೋಡಿದಾಗ 24 ತಾಸು ಅವರು ಆನ್ ಫುಟ್ಟೇ ಇದ್ದಾರೆ. ಯಾಕಂದರೆ ಇದು ಇಂಪಾಸಿಬಲ್ ಸಿಚುವೇಶನ್ ಕೂಡ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ. ಇದನ್ನು ಕೂಡ ಪಾಸಿಟಿವ್ ನೋಟ್ನಲ್ಲಿ ನೋಡಬೇಕಂತ ಒನ್ಲಿ ಮೈ ರಿಕ್ವೆಸ್ಟ್. ನಾನು ಇದೇನು ಇಲ್ಲ ಅಂತ ಹೇಳ್ತಾ ಇಲ್ಲ. ಪಾಸಿಟಿವ್ ನೋಟ್ ಕೂಡ ಇದೆ. ಈಗ ಇರ್ತಕ್ಕಂಥ ಲಾರ್ಜರ್ ಇಶ್ಯೂ ಇದೆ, ಇದ್ರ ಬಗ್ಗೆ ಅಟೆಂಡ್ ಮಾಡೋಣ. ಮುಂದೆ ನಾವು ಇದ್ದೇ ಇರ್ತೀವಿ, ಸಮಾಲೋಚನೆ ಮಾಡಿ ಏನಿಂಥ ಡಿಫ್ರೆನ್ಸಸ್ಗಳಿದ್ದಾವೆ ಅದನ್ನು ಹೆಂಗೆ ಸೆಟ್ ಮಾಡ್ಬೇಕನ್ನೋದು ಮಾಡೋಣ. ಬಟ್ ನಾನೇನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ, ಬಟ್ ಮಾಹಿತಿನೂ ಇರಬೇಕಾಗಂದ್ರೆ 2,500 ಪೇಷಂಟ್ ಔಟ್ ಪೇಷಂಟ್ ಎವ್ರಿ ಡೇ ಇದ್ದಾರೆ. ಸೊ ಹಂಗಾಗಿ ವಿ ಶುಡ್ ಗಿವ್ ಕ್ರೆಡಿಟ್ ಟು ಕಿಮ್ಸ್ ಆಲ್ಸೋ. ಇದು ಯಾರೇ ತಪ್ಪಾಗಿದ್ದರೆ ನೀವೇನು ಹೇಳಿದಿರಿ ಖಂಡಿತವಾಗಿ ಕ್ರಮ ತಗೊಳ್ತೀವಿ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.